ನಮಸ್ಕಾರ, ಅಶ್ವ ಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಸೆಣಬಿನ ವಸ್ತುಗಳನ್ನ ನೋಡದವರಿಲ್ಲ. ದೇಶ ವಿದೇಶಗಳಲ್ಲಿ ಸೆಣಬಿನ ಉತ್ಪಾದನೆ ಇದ್ದೇ ಇದೆ. ಹಾಗಾದ್ರೆ ಸೆಣಬಿನ ಕೃಷಿ ಮಾಡುವುದು ಹೇಗೆ? ಈ ಕೃಷಿ ಲಾಭದಾಯಕವಾ? ಬನ್ನಿ ನೋಡೋಣ. ಸೆಣಬು ಎಷ್ಟೆಲ್ಲ ಫೇಮಸ್ ಅಂತ ನಿಮಗೆ ಗೊತ್ತೇ ಇದೆ. ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಬಳಕೆಯಾಗುವ ವಸ್ತು ಎಂದ್ರೆ ಅದು ಸೆಣಬು. ಹೀಗಿರುವಾಗ ಸೆಣಬಿನ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆಯೂ ಹೆಚ್ಚಿದೆ. ಹಾಗಾಗಿ ಸೆಣಬಿನ ಕೃಷಿ ಮಾಡುವುದು ಲಾಭದಾಯಕವೆಂದು ಹೇಳಬಹುದು. ಸೆಣಬು ಕೃಷಿ ಮಾಡಬಯಸುವವರು ತಿಳಿಯಬೇಕಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸೆಣಬು ಕೃಷಿಗೆ ಬೆಚ್ಚಗಿನ ಮತ್ತು ಆರ್ದ್ರ ವಾತಾವರಣ ಸೂಕ್ತ. ಹೆಚ್ಚು ಮಳೆ ಹಾಗೂ ಚೆನ್ನಾಗಿ ನೀರು ಹರಿದು ಹೋಗುವ ಲೋಮಿಯ ಮಣ್ಣು ಬೇಕಾಗುತ್ತದೆ. ಈ ಬೆಳೆಗೆ ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳ ಅವಶ್ಯಕತೆ ಇಲ್ಲ. ಸಾವಯವ ಕೃಷಿಯಲ್ಲಿ ಗೊಬ್ಬರ ಬಳಸಿದ್ರೆ ಸಾಕು. ನಾಟಿ ಮಾಡುವ ಹಂತದಲ್ಲಿ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಹದಗೊಳಿಸಬೇಕು. ನಂತರ ನಾಟಿಯನ್ನ ಕೈಗೊಳ್ಳಬೇಕಾಗುತ್ತದೆ. 3 ತಿಂಗಳ ಬೆಳೆಯಾದ ಈ ಸಸ್ಯ 12 ರಿಂದ 15 ಅಡಿ ಎತ್ತರ ಬೆಳೆಯುತ್ತದೆ. ನಂತರ ಕೊಯ್ಲು ಮಾಡಿ ರೆಟ್ಟಿಂಗ್ಗೆ ಒಳಪಡಿಸಲಾಗುತ್ತದೆ. ಸೆಣಬಿನಲ್ಲಿ ರೆಟ್ಟಿಂಗ್ ಪ್ರಕ್ರಿಯೆ ತುಂಬಾ ಮುಖ್ಯವಾಗಿದ್ದು, ಕೊಯ್ಲಿನ ನಂತರ ಗಿಡಗಳನ್ನ 10 ರಿಂದ 30 ದಿನಗಳವರೆಗೆ ಹರಿಯುವ ನೀರು ಅಥವಾ ತೊಟ್ಟೆಯಂತಹ ನೀರಿನಲ್ಲಿ ಮುಳುಗಿಸಿ ಇಡಲಾಗುತ್ತದೆ. ಹೀಗೆ ಮಾಡಿದಾಗ ಫೈಬರ್ಗಳನ್ನ ಅಂದ್ರೆ ನಾರುಗಳನ್ನ ಹಿಡಿದಿರುವ ಅಂಟಾದ ವಸ್ತುಗಳು ಕರಗಲು ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ನಾರು ಹೊರಬರುತ್ತದೆ. ನಂತರ ಸ್ಟ್ರಿಪ್ಪಿಂಗ್ ಎಂಬ ವಿಧಾನದಲ್ಲಿ ಸೆಣಬಿನ ನಾನ್ ಫೈಬರ್ಸ್ ಮ್ಯಾಟರ್ ಅನ್ನ ಉಜ್ಜಲಾಗುತ್ತದೆ. ಕಾಂಡದ ಫ್ಯಾಡಲ್ನಿಂದ ಹೊಡೆಯುವ ಮೂಲಕ ಫೈಬರ್ಗಳನ್ನ ಬೇರ್ಪಡಿಸಿ ಮತ್ತೆ ನಾರುಗಳನ್ನ ತೊಳೆದು ಬಿಸಿಲಿನಲ್ಲಿ ಒಣಗಲು ಬಿಡಬೇಕು. ಶ್ರೇಣೀಕರಿಸಿದ ನಂತರ ಸೆಣಬಿನ ನೂಲು ಉತ್ಪಾದನೆಗೆ ಸೆಣಬಿನ ಗಿರಣಿಗಳಿಗೆ ಮಾರಾಟ ಮಾಡಬಹುದು. ಇದನ್ನು ಮುಖ್ಯ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಅಲ್ಪ ಬೆಳೆಯಾಗಿ ಬೆಳೆಯಬಹುದು. ಪ್ಲಾಸ್ಟಿಕ್ ಬ್ಯಾನ್ ಬಳಿಕ ಸೆಣಬಿನ ಬಳಕೆ ಇನ್ನೂ ಹೆಚ್ಚಾಗಿದೆ. ಸೆಣಬು ಯುವಿ ರಕ್ಷಣೆ ಶಾಖವನ್ನ ತಡೆಯುವ ಶಕ್ತಿ ಇದೆ. ಆಂಟಿ ಸ್ಟ್ಯಾಟಿಕ್ ಗುಣಲಕ್ಷಣಗಳನ್ನ ಹೊಂದಿದೆ. ಹಾಗಾಗಿ ಇದರ ಬಳಕೆ ಹೆಚ್ಚಾಗಿದೆ. ಧಾನ್ಯಗಳ ಶೇಖರಣೆ, ಹುರು ಮಾಡಿದ ಹಗ್ಗ, ರಗ್ಗುಗಳು, ಕುರ್ಚಿ ಕವರ್ಗಳು, ಹೆಸ್ಸಿಯನ್ ಬಟ್ಟೆ, ಆಹಾರ ದರ್ಜೆಗಳ ಚೀಲಗಳು, ರತ್ನ ಗಂಬಳಿಗಳು, ಮನೆ ಅಲಂಕಾರಿಕ ವಸ್ತುಗಳಿಗೆ ಸೆಣಬನ್ನ ಬಳಸಲಾಗುತ್ತದೆ. ಅಷ್ಟೇ ಯಾಕೆ, ಈಗಷ್ಟೇ ಟ್ರೆಂಡಿಂಗ್ನಲ್ಲಿ ವೈರಲ್ ಆಗಿದ್ದ ಸೆಣಬಿನ ಬಟ್ಟೆಯ ವಿಡಿಯೋವನ್ನ ನಾವೆಲ್ಲ ನೋಡಿದ್ದೇವೆ. ಹೊರ ದೇಶದಲ್ಲಿ ಈ ಬಟ್ಟೆಗೆ 60,000 ಬೆಲೆ ನಿಗದಿ ಮಾಡಲಾಗಿತ್ತು. ಹೀಗೆ ನಮಗೆ ತಿಳಿಯದೇನೆ ಸೆಣಬಿನ ಬಳಕೆ ತುಂಬಾ ಮಿತಿ ಮೀರುತ್ತದೆ. ಹೀಗಾಗಿ ಈ ಕೃಷಿ ಲಾಭದಾಯಕ ಎನ್ನಬಹುದು. ಕೃಷಿಯಲ್ಲಿ ಹೊಸತನವಿದ್ದಾಗ ಆದಾಯವು ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾಗಿ ನಿರಂತರ ಒಂದೇ ಬೆಳೆಗಳನ್ನ ಬೆಳೆಯುವ ಬದಲು ಸೆಣಬು ಕೃಷಿಯಂತಹ ಹೊಸ ಪ್ರಯೋಗಗಳನ್ನ ಮಾಡಿ ನೋಡಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಅಶ್ವ ಕೃಷಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.